ಹಾಯ್ ಫ್ರೆಂಡ್ಸ್, ಸುಖೇತ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವೆಲ್ಲಿಗೆ ಹೊರಟಿದ್ದೀವಿ ಅಂತಿದ್ದೀರಾ? ತುಂಬ ಬಿಸಿಲಿದೆ. ಈ ಬಿಸಿಲಲ್ಲೇ ನಾವು ಹೊರಟಿರೋದು ನಮ್ಮ ಅಮಿತ್ಗೆ ಶೂ ಕೊಡ್ಸೋದಕ್ಕೆ. ಹೌದು, ಅವನು ಶೂ ಬೇಕು ಅಂತ ಇವತ್ತು ಹಠ ಹಿಡ್ದಿದ್ದಾನೆ. ಸೊ ನಾವು ಶೂ ಉಡ್ಕೊಂಡು ಹೊರಟಿದ್ದೀವಿ. ಆಲ್ರೆಡಿ 2 ಅಂಗಡಿ ಸುತ್ತಾಡಾಯಿತು, ಬಟ್ ಅವನಿಗೆ ಬೇಕಾದಂತಹ ಶೂ ಸಿಗಲಿಲ್ಲ. ಈಗ ಇಲ್ಲೊಂದು ಸ್ಲಿಪ್ಪರ್ ಅಂಗಡಿಗೆ ಹೋದ್ವಿ, ಬಟ್ ಸ್ಲಿಪ್ಪರ್ ಅಂಗಡಿಗೆ ಸ್ಲಿಪ್ಪರ್ ಒಳಗೆ ಹಾಕೊಂಡು ಹೋಗೋ ಹಾಗಿಲ್ಲ. ಸೊ ಸ್ಲಿಪ್ಪರನ್ನು ಹೊರಗಡೆ ಬಿಟ್ಟು ಒಳಗೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಅಲ್ಲಿ ಹೇಳಿದ್ರು ಮಕ್ಕಳಿಗೆ ಇಲ್ಲಿ ಶೂ ಸಿಗೋದಿಲ್ಲ ಅಂತ. ಸೊ ರಿಟರ್ನ್ ಬಂದುಬಿಟ್ವಿ. ನಂತರ ಇಲ್ಲಿ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಈ ಶಾಪು ರಘುಗೆ ಪರಿಚಯ ಇರೋರ ಶಾಪ್ ಅಂತೆ. ರಘು ಅದರಿಂದಾಗಿ ಬಾ ಇಲ್ಲಿ ನೋಡೋಣ ಸಿಗುತ್ತಾ ಅಂತ ಹೇಳಿ ಕರ್ಕೊಂಬಂದರು. ಇಲ್ಲಿ ನೋಡಿದ್ರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಐಟಮ್ಸು ಸಿಗುತ್ತೆ. ಶೀಲ್ಡು, ಮೆಡಲ್ಸು, ಬ್ಯಾಟ್, ಬಾಲ್ಗಳು ಮತ್ತು ಥ್ರೋ ಬಾಲು, ಎಲ್ಲ ರೀತಿಯ ಒಂದೊಂದು ರೀತಿ ಬಾಲ್ ಇದ್ದಾವೆ. ಅದು ಎಲ್ಲ ಬ್ಲೋ ತೆಗ್ದಿದ್ದಾರೆ. ಬ್ಲೋ ಹೊಡೆದ್ಕೊಂಡ್ರೆ ಇವೆಲ್ಲ ಬಾಲ್ಗಳು ತುಂಬ ಚೆನ್ನಾಗಿದ್ದಾವೆ. ಮತ್ತು ಹಾಗೆ ನಮಗೆ ಇಲ್ಲಿ ಯೋಗ ಮ್ಯಾಟ್ ಸಹ ಇದೆ. ಮತ್ತು ಇಲ್ಲಿ ಸ್ಪೋರ್ಟ್ಸ್ ಐಟಮ್ಸ್ಗಳು ಪ್ರತಿಯೊಂದು ಸಿಗುತ್ತೆ. ಮತ್ತು ಸ್ಟ್ಯಾಚ್ಯೂಗಳು ಸಹ ಸಿಗುತ್ತೆ. ಇಲ್ಲಿ ನೋಡಿ ಸ್ಪೋರ್ಟ್ಸ್ ಡ್ರೆಸ್ ಸಹ ಇಲ್ಲಿ ಸಿಗುತ್ತೆ. ಆ ಡ್ರೆಸ್ಸನ್ನು ಅವರೇ ಅಲ್ಲೇ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾರೆ. ಅದು ಸ್ಟಿಚ್ ಮಾಡೋಕ್ಕೆ ಅಂತಲೇ ಇಲ್ಲಿ ತುಂಬ ಜನ ಟೈಲರ್ಗಳು ಸಹ ಇದ್ದಾರೆ. ನಾವು ಹೋಗಿ ಆರ್ಡ್ರ್ ಕೊಟ್ಟು ಬಂದರೆ ಸಾಕಂತೆ, ನಮ್ಮ ವಿತಿನ್ 2 ಡೇಸಲ್ಲಿ ಅವರು ನಮ್ಮ ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರಂತೆ. ಎಷ್ಟು ಜೊತೆ ಡ್ರೆಸ್ ಬೇಕು ಅಂದರೂ ಅವ್ರು ಹೊಲಿದು ಕೊಡ್ತಾರಂತೆ. ಹಾಗೆ ಈಗ ನೋಡಿ ನಾವು ಬಂದಿರೋದು ಅಮಿತ್ನ ಶೂ ತಗೊಳ್ಳೋಕ್ಕೆ. ಬಟ್ ಇಲ್ಲಿ ಡೀಲ್ ಬೇರೆನೇ ನಡೀತಾ ಇದೆ. ನಮ್ಮ ಅಭಿಜ್ಞ ಅವರು ಎಲ್ಲ ಪರ್ಚೇಸಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಂದೊಂದೇ ಇಟ್ಕೊಂಡು ಅವ್ರ ಪಪ್ಪ ಜೊತೆಗೆ ಡೀಲ್ ಮಾಡ್ಕೊತಾ ಇದ್ದಾಳೆ. ಸಾಕ್ಸ್ ಇಟ್ಕೊಂಡು ಕುತ್ಕೊಂಡಿದ್ದಾಳೆ, ಇದು ನನಗೆ ಕೊಡಿಸಿ ಅಂತ ಹೇಳಿ. ಅವಳದು ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿ ಅನ್ಸಲ್ಲ ನನಗೆ. ಅವಳಿಗೆ ಇಲ್ಲಿ ಏನೇನು ಕಾಣಿಸುತ್ತೆ ಅದರಲ್ಲಿ ಒಂದೊಂದೇ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಳೆ. ಇವರೇ ನೋಡಿ ನಮ್ಮ ರಘುವಿನ ಫ್ರೆಂಡ್ನ ಬ್ರದರ್ ಅಂತೆ. ಇವ್ರದ್ದೇ ಶಾಪ್ ಇದು. ಅಂತೂ ಇಂತೂ ಈಗ ಅಮಿತ್ಗೆ ಒಂದು ಶೂ ಸಿಕ್ಕಿದೆ. ಅವನೀಗ ಅದನ್ನ ಹಾಕೊಂಡು ಟ್ರಯಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹೊಸ ಸಾಕ್ಸ್ ಒಂದಿಗೆ ಹೊಸ ಶೂನ ಹಾಕೊಂಡು ಈಗ ನಮ್ಮ ಹೀರೋ ಹೇಗೆ ಕಾಣಿಸ್ತಾರೆ ಅಂತೇಳಿ ನಾವು ವೆಯ್ಟ್ ಮಾಡಿ ನೋಡಬೇಕು. ಈಗ ತುಂಬ ಹೊತ್ತು ಹುಡುಕಿದ ಮೇಲೆ ಇದನ್ನ ಫೈನಲ್ ಮಾಡಿದ್ದಾನೆ. ಅಪ್ಪ, ನಾವಂತೂ ಆಗ ಇವರ ಏಜಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಯಾವುದನ್ನ ಚಪ್ಪಲಿ ಶೂ ತಂದು ಕೊಡ್ತಾರೋ ಅದನ್ನೇ ಕಣ್ಣಿಗೆ ಹೊತ್ಕೊಂಡು ಹಾಕೊತಾ ಇದ್ವಿ. ಈಗಿನ ಮಕ್ಕಳಿಗೆ ನಾವು ಎಷ್ಟು ಶಾಪ್ ಸುತ್ತಿದ್ರು ಅವ್ರ ಶಾಪಿಂಗ್ ಮುಗಿಯೋದಿಲ್ಲ. ಈಗ ಅಮಿತ್ಗೆ ಶೂ ಸಿಕ್ಕಿದ್ರು ಇಲ್ಲೇನು ಹುಡುಕ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಇದ್ದೀರಾ. ಈಗ ಗೋಡನಿಗೆ ಬಂದಿದ್ದೀವಿ. ಯಾಕೆ ಅಂದರೆ ನಮ್ಮ ಅಭಿಜ್ಞ ನನಗೆ ಶೂ ಬೇಕು ಅಂತ ಅಳ್ತಾ ಕೂತಿದ್ದಾಳೆ. ಬಟ್ ಅವರ ಶಾಪಲ್ಲಿ ಅವಳ ಸೈಜ್ ಇರಲಿಲ್ಲ. ಸೊ ಗೋಡನಿಗೆ ಹೋಗ್ಬಿಟ್ಟು ಈ ಶೂನ ಹುಡ್ಕೊಂಡು ಬಂದು ಹಾಕೊತಾ ಇದ್ದಾಳೆ ನೋಡಿ. ನಾ ಹೇಳಲಿಲ್ವಾ, ನಾವು ಒಬ್ಬರಿಗೆ ಏನಾದರೂ ತಗೊಳಕ್ಕೆ ಅಂತ ಹೋದರೆ ಅವರಿಬ್ರಿಗೂ ಅದು ಆಮೇಲೆ ಡೀಲ್ ಮಾಡಿಕೊಂಡು ತಗೊಂಡ್ಬಿಡ್ತಾರೆ. ಪಾಪ ಆ ಅಂಗಡಿಯಲ್ಲಿದ್ದಂತಹ ಹುಡುಗಿ ತುಂಬ ಅವಳನ್ನ ಕನ್ವಿನ್ಸ್ ಮಾಡಿ ಅದನ್ನು ಹಾಕಿ ಅವಳಿಗೆ ತೋರಿಸ್ತಾ ಇದ್ದಾಳೆ. ನಾನು ಬೇಡ ಬಿಡಿ, ಅವಳೇ ಹಾಕೋತಾಳೆ ಅಂದರೂ ಬಿಡಲಿಲ್ಲ. ನಂತರ ಅವ್ರು ಹಾಕಿದ್ದು ಸರಿ ಆಗಲಿಲ್ಲ. ಈಗ ಅವರ ಪಪ್ಪನೇ ಕುತ್ಕೊಂಡು ಹಾಕಿ ಅದನ್ನ ಲೇಸ್ ಎಲ್ಲ ಕಟ್ಟಿದ ಮೇಲೆ ಅವಳಿಗೆ ಅದು ಇಷ್ಟ ಆಯಿತು. ಈಗ ಅವ್ರ ಪಪ್ಪ ಜೊತೆ ಡೀಲ್ ಮಾಡಿಕೊಂಡು ಯೋಗ ಮ್ಯಾಟ್ ತಗೊಂಡಿದ್ದಾಳೆ. ನಾವು ಇವತ್ತು ಬಂದು ಪರ್ಚೇಸ್ ಮಾಡಿರೋದು ಇದೇ ಬಿಲ್ವಾ ಎಂಟರ್ಪ್ರೈಸಸ್ ಅನ್ನೋ ಶಾಪಲ್ಲಿ. ಈ ಶಾಪ್ ಇರೋದು ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ನಿಯರಲ್ಲೇ. ಹೌದು, ಇಲ್ಲಿ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಐಟಮ್ಸ್ಗಳು ಸಿಗ್ತವೆ. ನಿಮಗೆ ಬೇಕು ಅಂದರೆ ನೀವು ಆರಾಮಾಗಿ ಬಂದು ಇಲ್ಲಿ ಒಂದೇ ಕಡೆ ಎಲ್ಲ ರೀತಿಯ ಐಟಮ್ಸನ್ನು ತಗೋಬೋದು. ನಾನು ಇದನ್ನು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಮಾಡ್ತಾ ಇಲ್ಲ. ಇದು ನಾನು ನಿಮಗೆ ಹೆಲ್ಪ್ ಆದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಬಂದು ಇಷ್ಟೊಂದೆಲ್ಲ ಐಟಮ್ಸ್ ತಗೊಂಡಾಗ ನನಗಂತೂ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇಲ್ಲಿ ವಿಡಿಯೋ ನೋಡೋರಿಗೂ ಏನಾದರೂ ಐಟಮ್ಸ್ ಬೇಕಾಗಿ ನಮ್ಮ ಥರನೇ ಎಲ್ಲೆಲ್ಲೋ ಅಲ್ದು ಇಲ್ಲಿಗೆ ಬರೋದಕ್ಕಿಂತ ಡೈರೆಕ್ಟಾಗಿ ಇಲ್ಲೇ ಬಂದು ತಗೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೇಳಬೇಕಾಗಿರೋದು ಇದೇ ಅಂಗಡಿ ನೇಮು, ಬಿಲ್ವಾ ಎಂಟರ್ಪ್ರೈಸಸ್. ನೆನ್ಪಿಟ್ಕೊಳ್ಳಿ, ಓಕೆ. ಈಗ ನಾವು ನೆಕ್ಸ್ಟ್ ಹೊರಟಿದ್ದು ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂತಹ ಸಿಟಿ ಸೆಂಟ್ರಿಗೆ. ಹೌದು, ಇಲ್ಲಿಗೆ ಬಂದು ನಾನು ನನಗೆ ಬೇಕಾದಂತಹ ಸ್ಲಿಪ್ಪರ್ನ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಇವತ್ತು ನಾವು ಸ್ಲಿಪ್ಪರ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡು ಹೊರಟಿದ್ದೀವಿ. ಈಗ ಅವರಿಬ್ಬರೂ ತಗೊಂಡಾಯಿತು. ಈಗ ನನಗೂ ಕೊಡಿಸಿ ಅಂತ ಹೇಳಿ ನಾನು ರಘು ಕೇಳಿದೆ. ಸೊ ಓಕೆ ಅಂತ ಹೇಳಿದ್ರು. ಸೊ ನಾವೀಗ ಹೊರಟಿರೋದು ಶಿವಮೊಗ್ಗ ಸಿಟಿ ಸೆಂಟ್ರಿಗೆ, ಅದು ಸ್ಲಿಪ್ಪರ್ ತಗೊಳ್ಳೋದಕ್ಕೇನೆ. ಬನ್ನಿ ಈಗ ಒಳಗೆ ಹೋಗ್ಬಿಟ್ಟು ನಾವು ಪರ್ಚೇಸಿಂಗ್ ಸ್ಟಾರ್ಟ್ ಮಾಡೋಣ. ಬಟ್ ಇಲ್ಲಿ ಒಳಗೆ ಬರ್ತಿದ್ದಂಗೆ ನನಗೆ ಭಯ ಸ್ಟಾರ್ಟ್ ಆಗಿದ್ದು ಒಂದೇ, ಇಲ್ಲೂ ಮಕ್ಕಳು ಸುಮ್ಮನಿರೋದಿಲ್ಲ, ಏನಾದರೂ ಕೇಳ್ತಾರೆ ಏನು ಮಾಡೋದು ಅಂತ ಹೇಳಿ. ಬಟ್
ಅವರಿಗೆ ಹೊರಗಡೆನೇ ಹೇಳಿಬಿಟ್ಟೆ ಕರ್ಕೊಂಬಂದಿದ್ದೆ, ನಿಮ್ದು ಆಲ್ರೆಡಿ ಪರ್ಚೇಸಿಂಗ್ ಮುಗ್ದಿದೆ, ಏನೂ ಕೇಳಬಾರ್ದು ಅಂತ ಹೇಳಿ. ಓಕೆ ಅಂತ ಹೇಳಿ ಬಂದಿದ್ರು, ನನ್ನ ಹತ್ರ ಓಕೆ ಅಂದರು. ಅವ್ರ ಪಪ್ಪ ಇದ್ದಾಗ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟನೇ. ಈಗ ನಾವು ಒಳಗೆ ಬರ್ತಿದ್ದಂಗೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಇದ್ದಂತಹ ಬಾಟಾ ಶೋರೂಮಿಗೆ ಹೊರಟ್ವಿ. ಅಲ್ಲಿ ಬಾಟಾ ಶೋರೂಮಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ನನ್ನ ಗಮನ ಹೋಗಿದ್ದು ಅಲ್ಲಿದ್ದಂತಹ ಪರ್ಸ್ ಕಡೆಗೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳಿ. ಬಟ್ ನಮ್ದೇನಿದ್ರು ಟಾರ್ಗೆಟ್ ಇರೋದೀಗ ಸ್ಲಿಪ್ಪರು. ನೋಡಿ, ಈಗ ಒಂದು ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀನಿ, ಅದು ಹೀಲ್ಡ್ ಸ್ಲಿಪ್ಪರ್. ಬಟ್ ರಘುಗೆ ಅದು ಇಷ್ಟ ಆಗಿಲ್ಲ, ಅಷ್ಟೊಂದು ಹೀಲ್ಡ್ ಇದ್ರೆ ಬ್ಯಾಕ್ ಪೇನ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ನನಗದು ಇಷ್ಟ ಆಗಿತ್ತು, ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ರಿಜೆಕ್ಟ್ ಮಾಡಿ ನನಗೆ ಅಲ್ಲಿ ಇನ್ಯಾವುದೂ ಇಷ್ಟ ಆಗಲಿಲ್ಲ ಅಂತ ಹೇಳಿ ಹೊರಗೆ ಬಂದುಬಿಟ್ಟೆ. ಅವರು ಇನ್ನೂ ಅಲ್ಲೇ ನೋಡ್ತಾನೆ ಇದ್ರು, ಬಟ್ ನಾನು ಹೊರಗೆ ಬಂದೆ. ಈಗ ಮತ್ತೆ ಬೇರೆ ಕಡೆ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆ ನಾವು 11 o'clock ಹೊರಟೋರು, ಈಗ ಮಧ್ಯಾಹ್ನ ಆದರೂ ನಾವು ಒಂದೊಂದೇ ಸ್ಲಿಪ್ಪರ್ ಅಂಗಡಿಗಳನ್ನ ಸುತ್ತಾನೆ ಇದ್ದೀವಿ. ಈಗ ಅಲ್ಲಿಂದ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ ಶಾಪ್ಗಳು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ತುಂಬ ಶಾಪ್ಗಳಿತ್ತು. ನಮಗೆ ಅಲ್ಲೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ಮತ್ತೆ ಸೆಕೆಂಡ್ ಫ್ಲೋರಿಗೆ ಹೊರಟಿದ್ದೀವಿ. ಅಲ್ಲಿ ಎಷ್ಟು ಶಾಪ್ ಇದ್ದಾವೆ ಅಂತೇಳಿ ನೋಡೋಣ ಅಂತ ಹೇಳಿ. ನಾವೇನು ಈಗ ಯಾರಿಗೂ ಕೇಳಲಿಲ್ಲ, ಅಲ್ಲಿ ಏನಾದ್ರು ಶಾಪ್ ಇದ್ದರೆ ಅಲ್ಲಿ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಮೇಲ್ಗಡೆ ಬಂದ್ವಿ. ಅಲ್ಲಿ ಬಂದು ಹುಡುಕಿದ್ರೆ ಅಲ್ಲೂ ಯಾವುದೂ ಇಲ್ಲ. ಮತ್ತೆ ಮೇಲೆ ಹತ್ತಿದ್ವಿ. ಫುಲ್ಲು ಡೆಡ್ ಎಂಡಿಗೆ ಬಂದಿದ್ದೀವಿ. ಈಗ ಅಲ್ಲಿ ಸಿಕ್ಕಂತಹ ವಾಚ್ಮೆನ್ ಹೇಳಿದ್ರು, ನೀವು ಫುಲ್ ಡೆಡ್ ಎಂಡಿಗೆ ಬಂದಿದ್ದೀರಾ, ಇಲ್ಯಾವುದು ಸ್ಲಿಪ್ಪರ್ ಏನೂ ಇಲ್ಲ, ನೀವು ಕೆಳಗೆ ಹೋಗಬೇಕು ಅಂದರು. ಈಗ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ನಾವು 4 ಜನನೂ ವಾಪಸ್ ಹೊರಟ್ವಿ. ಅಲ್ಲಿಂದ ನಾವು ಮತ್ತೆ ಕೆಳಗೆ ಬಂದವರು ಅಲ್ಲಿದ್ದಂತಹ ಮೆಟ್ರೋ ಶಾಪಿಗೆ ಹೋದ್ವಿ. ಅಲ್ಲೂ ನಮಗೆ ಇಷ್ಟ ಆಗಲಿಲ್ಲ. ಅದ್ರ ನೆಕ್ಸ್ಟು ಕ್ರಾಕ್ಸ್ ಹೋದ್ವಿ, ಅದು ನಮಗೆ ಇಷ್ಟ ಆಗಲಿಲ್ಲ. ಮತ್ತೆ ಅಲ್ಲಿಂದ ಹೊರಗೆ ಬಂದವರು ನಾವು ಹೋಗಿದ್ದು ಡೆಕತ್ಲಾನ್ಗೆ. ಇಲ್ಲಿ ತುಂಬ ಕಾಸ್ಟ್ಲಿ ಇದ್ದರೂ ಸಹ ತುಂಬ ಕ್ವಾಲಿಟಿ ಐಟಮ್ಸ್ ಇರ್ತವೆ. ಸೊ ಸ್ಪೋರ್ಟ್ಸಿಗೆ ರಿಲೇಟೆಡ್ ಇಲ್ಲೂ ಸಹ ತುಂಬ ಚೆನ್ನಾಗಿ ಸಿಗ್ತವೆ. ಸೊ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಾಗ ಎದುರುಗಡೆನೆ ಇಲ್ಲೊಂದು ಟೆಂಟ್ ಹಾಕಿದ್ರು. ನಮ್ಮ ಮಕ್ಕಳು ಗೊತ್ತಲ್ಲ, ಏನಾದರೂ ಇಂಥದ್ದು ಸಿಕ್ಕಿದ್ರೆ ಬಿಡ್ತಾರ, ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಲು. ಎಷ್ಟು ಹೊರಗೆ ಬಾ ಅಂದರೂ ಬರ್ತಾ ಇಲ್ಲ, ಅಲ್ಲೇ ಕುತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಲು. ಸರಿ, ನಿನ್ನ ಪಾಡಿಗೆ ನೀನು ಆಟ ಆಡ್ಕೊ, ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ತೀವಿ ಅಂತೇಳಿ ನಾವು ಈ ಕಡೆ ಬಂದ್ವಿ. ಹಾಗೆ ಎಲ್ಲ ಐಟಮ್ಸ್ಗಳನ್ನ ನೋಡ್ತಾ ಮುಂದಕ್ಕೆ ಹೊರಟ್ವಿ. ಇಲ್ಲೂ ಸಹ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಐಟಮ್ಸ್ಗಳೇ ಇರೋದ್ರಿಂದ ನನಗೇನು ಇಲ್ಲಿ ಚೂಸ್ ಆಗಲಿಲ್ಲ. ಸೊ ಸುಮ್ಮನೆ ಹಾಗೆ ನೋಡ್ತಾ ಇರುವಾಗ ಮಕ್ಕಳು ಅಲ್ಲಿ ಸಿಗುವಂತಹ ಎಲ್ಲ ಬಾಲ್ ಇರ್ಬೋದು, ಬ್ಯಾಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಆಟ ಆಡೋಕ್ಕೆ ಶುರು ಮಾಡಿದ್ರು. ಬಟ್ ಇಲ್ಲೂ ಸಹ ತುಂಬ ಕಲೆಕ್ಷನ್ಸ್ ಇದೆ. ತುಂಬ ಚೆನ್ನಾಗಿ ನಾವು ಮಕ್ಕಳಿಗೆ ಬೇಕಾದಂತಹ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಐಟಮ್ಸ್ಗಳನ್ನ ನಾವು ಇಲ್ಲೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಒಂದು ಬ್ಯಾಗ್ ಸಿಕ್ಕಿತು ಅವಳಿಗೆ. ಇದರಲ್ಲಿ ಸ್ಕೂಲ್ ಬುಕ್ಸ್ ಎಲ್ಲ ಹಾಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ, ಉದ್ದ ಇದೆ ಅಂದ್ಲು. ಬಟ್ ಅದು ಬ್ಯಾಡ್ಮಿಂಟನ್ ಬ್ಯಾಗ್. ನಾನು ಅವಳಿಗೆ ಕನ್ವಿನ್ಸ್ ಮಾಡಿದೆ, ಅದು ಬ್ಯಾಡ್ಮಿಂಟನ್ ಬ್ಯಾಗು ನಿನಗೆ ಹಾಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತೇಳಿ. ಆಮೇಲೆ ಹೌದಾ ಅಂತ ಹೇಳಿ ತೆಗೆದಿಟ್ಲು. ಈಗ ಇಲ್ಲಿ ನಾವು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಬಾಡಿ ಮಸಾಜರ್. ಇಲ್ಲಿ ನೋಡಿ, ಇಲ್ಲಿ ಬಾಡಿ ಮಸಾಜು ಅಮಿತ್ ಅದನ್ನು ಟ್ರೈ ಮಾಡ್ತಾ ಇದ್ದೇನೆ. ಹಾಗೆ ಬನ್ನಿ ಮಮ್ಮಿ ನಿಮಗೂ ತೋರಿಸ್ತೀನಿ ಅಂತ ಹೇಳಿ ನನ್ನ ಕೈ ಮೇಲೆ ಇಟ್ಟ. ಅದು ಕೈಯಲ್ಲಿರೋಂತಹ ಮಸಲ್ಸ್ನೆಲ್ಲ ವೈಬ್ರೇಟ್ ಮಾಡ್ಕೊತ ಹೋಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನ ನಮಗೆ ಎಲ್ಲಿ ಬಾಡಿ ಪೇಯ್ನ್ ಇದೆ ಅಲ್ಲಿ ಇಟ್ಕೊಂಡು ಅದರಲ್ಲಿ ಮಸಾಜ್ ಮಾಡ್ಕೋಬೋದಂತೆ. ಈಗ ನೋಡಿ ಸಿಕ್ತು ಬ್ಯಾಟ್. ಇದನ್ನೇ ಬಿಡ್ತಾರ? ಅಲ್ಲೂ ಸಹ ಒಂದು ಸ್ವಲ್ಪ ಟ್ರೈ ಮಾಡಿದ್ರು, ಆಮೇಲೆ ಕೊಡಿಸಿ ಅಂತಲೂ ಕೇಳಿದ್ರು. ಬಟ್ ನಾವು ಬೇಡ ಅಂತ ಹೇಳಿ, ಈಗ ಆಲ್ರೆಡಿ ಮನೇಲಿ 2 ಬ್ಯಾಟ್ ಇದೆ, ಈಗ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೊರಟ್ವಿ. ಈಗ ನಮಗೆ ಅನಿಸಿದ್ದು, ಇಲ್ಲಿ ಏನು ನನಗೆ ಬೇಕಾದಂತಹ ಸ್ಲಿಪ್ಪರ್ ಇಲ್ಲ, ಸೊ ಇಲ್ಲಿ ಬೇಡ, ಇನ್ನು ನೆಕ್ಸ್ಟ್ ಟೈಮ್ ನೋಡೋಣ, ಈಗ ಆಲ್ರೆಡಿ ಹಾಕೋದಕ್ಕೆ ಒಂದು ಜೊತೆ ಇದೆ ಸಾಕು ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಅಲ್ಲಿಂದ ಹೊರಟ್ವಿ. ಬಟ್ ಇಲ್ಲಿ ನಾವು ಪರ್ಚೇಸಿಂಗಿಗೆ ಅಂತಲೇ ಬಂದರೆ ತುಂಬ ಚೆನ್ನಾಗಿದೆ, ಮತ್ತು ಮೈಂಡ್ ಫ್ರೆಶ್ ಸಹ ಆಗುತ್ತೆ, ಎಂಜಾಯ್ಮೆಂಟ್ ಸಹ ಮಾಡ್ಬೋದು, ಮತ್ತು ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗತ್ತೆ. ಸೊ ಬಂದು ವಿಸಿಟ್ ಮಾಡೋರು ಖಂಡಿತವಾಗಿಯೂ ಇಲ್ಲೂ ವಿಸಿಟ್ ಮಾಡಬಹುದು. ಈಗ ನಾವು ನೆಕ್ಸ್ಟು ಆಲ್ರೆಡಿ ಈಗ ನಾನು ಹೇಳ್ದಂಗೆ ತುಂಬ ಟೈಮ್ ಆಗೋಗಿದೆ, ಏನಾದರೂ ತಿನ್ನಬೇಕು. ಸೊ ನಾನು ಈಗ ನೆಕ್ಸ್ಟ್ ಹೊರಟಿದ್ದು ಹೋಟೆಲ್ಗೆ. ಹೌದು, ಮೀನಾಕ್ಷಿ ಭವನ್ ಹೋಟೆಲ್ಲು. ಈ ಹೋಟೆಲ್ನ ನೆನೆಸ್ಕೊಂಡ್ರೆ ನನಗೆ ಚೈಲ್ಡ್ಹುಡ್ ನೆನಪಾಗುತ್ತೆ. ಯಾಕಂದರೆ ಅಪ್ಪ ಅಮ್ಮ ನನಗೆ ಇಲ್ಲಿಗೆ ಕರ್ಕೊಬರ್ತಾಯಿದ್ರು. ಇಲ್ಲಿ ಬಂದು ನಾವು ಮಸಾಲೆ ದೋಸೆ ತಿಂದ್ಕೊಂಡೇ ಹೋಗ್ತಾ ಇದ್ದಿದ್ದು. ಇಲ್ಲಿ ಈಗ ನಾನು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ಫಿಶ್ಗಳು ಅಕ್ವೇರಿಯಂ ಇದೆ, ಅದ್ರ ಜೊತೆ ಸ್ವಲ್ಪ ಹೊತ್ತು ಮೀನಿನ ಜೊತೆ ನನ್ನ ಮಕ್ಕಳು ಸಹ ಆಟ ಆಡಿದ್ರು. ನಂತರ ನಾವಲ್ಲಿ ಹೋಗಿ ಕುತ್ಕೊಂಡು ಆರ್ಡ್ರು ಮಾಡಿದ್ದು ಅವಲಕ್ಕಿನ.
ಈ ಅವಲಕ್ಕಿ ಮಲೆನಾಡಲ್ಲಿ ತುಂಬ ಸ್ಪೆಷಲ್ಲು. ಒಗ್ಗರಣೆ ಹಾಕಿರೋಂಥ ಅವಲಕ್ಕಿಗೆ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ. ಇದನ್ನೆಲ್ಲ ನಾವು ಈಗ ಮನೆಯಲ್ಲಿ ಅಷ್ಟಾಗಿ ನಾವು ಟ್ರೈ ಮಾಡಲ್ಲ, ಆದರೆ ಚಿಕ್ಕಲ್ಲಿದ್ದಾಗ ನಮಗೆ ಇದು ಡೈಲಿ ಫುಡ್ ಆಗೋಗಿತ್ತು. ಈಗ ನಾವು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಪಾನಿಪುರಿಯನ್ನು ಅವರು ತಂದು ಹಿಂಗೆ ಇಡ್ತಾ ಇದ್ದಂಗೆ ಖಾಲಿ ಆಗೋಯ್ತು. ಯಾಕಂದರೆ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ಲರೂ ಖಾಲಿ ಮಾಡಿಬಿಟ್ವಿ. ಈಗ ನೆಕ್ಸ್ಟು ಮಸಾಲೆ ದೋಸೆ. ಎಸ್, ಮಸಾಲ ದೋಸೆಯನ್ನು ನಾವು ಮೀನಾಕ್ಷಿ ಭವನ್ ಬಂದಮೇಲೆ ಅಲ್ಲಿರ್ತೀವಿ, ಅದನ್ನು ಟೇಸ್ಟ್ ಮಾಡಲೇಬೇಕು. ಸೊ ಮಸಾಲೆ ದೋಸೆಯನ್ನು ಟ್ರೈ ಮಾಡಿ ನೆಕ್ಸ್ಟು ಒಂದು ಪ್ಲೇಟು ಪಡ್ಡನ್ನು ತಗೊಂಡ್ವಿ. ಹಾಗೆ ಎಲ್ಲರೂ ಅದನ್ನು ತಿಂದು ಈಗ ನಾವು ಒಂದು ಕಪ್ ಕಾಫಿ ಕುಡಿದು ಇಲ್ಲಿಂದ ಹೊರಟ್ವಿ. ಅಂತೂ ಇಂತೂ ಇವತ್ತು ಶಾಪಿಂಗ್ ಅಂತ ಬಂದು ಈಟಿಂಗನ್ನು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ನಿಮಗೆ ಕೆಲವೊಂದು ಅಂಗಡಿಗಳ ಪರಿಚಯನೂ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.